ಕನೆಕ್ಟ್ ಮಾಡ್ರಿ ಆ ಮಹಾನ್ ಭಾವರಿಗೊಮ್ಮೆ ಪುನೊಮ್ಮೆ ಟ್ರೈ ಮಾಡಿ. ಬ್ಲಾಕ್ ಮಾಡಿದ್ದಾರೆ. ಐ ವಾಂಟ್ ಆಸ್ಕ್ ಹಿಮ್ ಒನ್ ಮೋರ್ ಕ್ವಶನ್. ಟ್ಯಾಕ್ಸ್ ಪೇಯರ್ ಲೀಗಲ್ ಸಿಟಿಸನ್ಗೆ ಅದೇ ಸರ್, ನನಗೆ ಇವತ್ತೇ ಗೊತ್ತಾಗಿದ್ದು ಟ್ಯಾಕ್ಸ್ ಪೇಯರ್ ಲೀಗಲ್ ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ರೆ ಅವರು ಲೀಗಲ್ ಆಗ್ಬಿಡ್ತಾರೆ ಎಲ್ಲದರಲ್ಲೂ ಅಂತ. ಟುಡೇ ಐ ಕಮ್ ಟು ನೋ. ವೆರಿ ಫಸ್ಟ್ ನಾನು ಇವತ್ತೇ ಗೊತ್ತಾಗಿದೆ ನಮಗೆ ಟ್ಯಾಕ್ಸ್ ಪೇಮೆಂಟ್ ಮಾಡಿದ ಕೂಡಲೇ ಅವರು ಲೀಗಲ್ ಆಗ್ಬಿಡ್ತಾರಂತ. ಯಾವ ದೇಶದಲ್ಲಿ ಇದೀವಿ? ಒಬ್ಬ ಟ್ಯಾಕ್ಸ್ ಪೇಯರ್ಗೆ ಒಂದು ಕಾನೂನು, ಒಬ್ಬ ರೈತಂಗೆ ಇನ್ನೊಂದು ಕಾನೂನ. ಇದು ಎಲ್ಲಿದೆ ಸರ್? ಅಲ್ಲ, ನನಗೆ ಐ ವಾಂಟ್ ಟು ಆಸ್ಕ್ ಮೇಘನಾ ಮೇಡಮ್, ನಿಮ್ಮ ಕಾಲಾವಧಿಯಲ್ಲಿ ನೀವು ಬಂದ ನಂತರ ಎಷ್ಟು ಖಾತೆಗಳನ್ನು ನೀವು ಅಷ್ಟು ತುರ್ತು ವಿಲೇವಾರಿಗಳನ್ನಾಗಿ ಮಾಡಿದ್ದೀರಿ ಅನ್ನೋ RTI ಕೇಳ್ತೀನಿ ಮೇಡಮ್ ನಾನು ನಿಮಗೆ. ಅಥವಾ ಈಸ್ ದಿಸ್ ಕೇಸ್ ಇಸ್ ಸ್ಪೆಷಲಿ ಕನ್ಸಿಡರ್ಡ್? ವೈ ಆ್ಯಂಡ್ ವಾಟ್ ಗ್ರೌಂಡ್ ಈವನ್ ಆಫ್ಟರ್ ಅಬ್ಜೆಕ್ಷನ್ ಅಂತಲೂ ಬೇಕು. ಹೂ ಇಸ್ ಬಿಹೈಂಡ್ ದಿಸ್? LRF ಆದ ಮೇಲೇನು ನೀವು LRF ಕೇಸ್ ಇದ್ರೂ ಕೂಡ ನೀವು ಹಿಂಬರ ಕೊಡುವಷ್ಟು ಧೈರ್ಯ ಮಾಡಿದ್ದೀರಿ ಅಂದರೆ ಇದರ ಹಿಂದೆ ಸಾಧಾರಣದವರು ಇರಲಿಕ್ಕಿಲ್ಲ. ನಮ್ಮ ಕಾಲ್ ಮಾತ್ರ ಪಿಕ್ ಮಾಡೋದಿಲ್ಲ, ಬೇರೆ ಕಾಲ್ ಸ್ಪೀಕಿಂಗ್ ಟು ಸಮ್ಮನ್ ಎಲ್ಸ್ ಅಂತ ಬರುತ್ತೆ. ಪವರ್ TV ಅಂತ ಬರುತ್ತೆ ಸರ್, ಟ್ರೂ ಕಾಲರಲ್ಲಿ ನಮ್ಮ ನಂಬರ್ ಅಂತ ಗೊತ್ತಾಗುತ್ತೆ. ಕರೆಕ್ಟ್ ಅಲ್ಲ ರೀ, ಬಡವನಿಗೆ ಎಲ್ಲಿ ನ್ಯಾಯ ಸಿಗುತ್ತೆ ಹೇಳಿ ಸರ್? ಜಾತಿ ಮತಗಳು ಪಂಥಗಳು ಅಲ್ಲಿಗೆ ಜಾತಿ ನಿಲ್ಕೊಂಬರೋದು ನೋಡಿ. ನಾನು ಬ್ರಾಹ್ಮಣ, ಇನ್ನೊಬ್ಬರ ಬ್ರಾಹ್ಮಣ, ಇನ್ನೊಬ್ಬ ದಲಿತ, ಇನ್ನೊಂದು ಅಟ್ರಾಸಿಟಿ. ಕರೆಕ್ಟ್? ಯಾಕ್ರಿ ರಾಜಕೀಯಕ್ಕೆ ಹೋದ್ರೆ ಅಲ್ಲೂ ಜಾತಿ ತರೋದು? ಈ ಕ್ರಿಮಿನಲ್ ಆಕ್ಟಿವಿಟಿಗಳಿಗೂ ಜಾತಿ? ವೈ? ಕಾನೂನೇನು ಬೇರೆ ಬೇರೆ ಇದೆನಾ? ಬಡವರಿಗೆ ನ್ಯಾಯ ಸಿಕ್ಬೋದಾ? 109 ಎಕರೆ ಅಲ್ಲ, ಅವನು 1 ಎಕರೆ ಇಟ್ಕೊಂಡು ಅವನು ಬದುಕ್ಬೋದಾ? ಎಷ್ಟೋ ಕೇಸ್ಗಳು ಸಕಲೇಶ್ಪುರದಲ್ಲಿ ಇನ್ನೂ ಪೆಂಡಿಂಗ್ ಇದ್ದಾವೆ, ಎಷ್ಟೋ ಕೇಸ್ಗಳು ಇಂಥದ್ದಿದ್ದಾವೆ. ಇದನ್ನೇ ಎಕ್ಸಾಂಪಲ್ ಆಗಿ ತಗೊಂಡು ಒಬ್ಬೊಬ್ಬರೇ ಹೋಗ್ಬಿಟ್ಟು ಸಕಲೇಶ್ಪುರದ ರೈತರನ್ನು ಓಡಿಸಿದ್ರೆ ಏನಾಗ್ಬೋದು? ಇದು ಲೀಗಲ್ ಸಿಟಿಸನ್ ಮಾಡುವ ಕೆಲಸನ ನೋಡಿ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಅನ್ಸುತ್ತಾ ಎನಿ ಟ್ಯಾಕ್ಸ್ ಪೇಯರ್ ಲೀಗಲ್ ಸಿಟಿಸನ್ ಕ್ಯಾನ್ ಡೂ ದಿಸ್ ಅಂತ ಅನ್ಸುತ್ತಾ ನಿಮಗೆ? ಡೋಂಟ್ ವಿ ಫೀಲ್ ಶೇಮ್ ಅವರ್ ಸೆಲ್ಫ್? ಸರ್, ನಾವ್ ಏನೇ ಮಾತಾಡಿದ್ರು ಇವರು ಬನ್ನಿ ಮಿಸ್ಟರ್ ಅವಿನಾಶ್, ಪವರ್ TV ಬನ್ನಿ, ಆಫೀಸ್ಗೆ ಬನ್ನಿ. ನೀವು ನಮ್ಗೇನು ಲಾಸ್ ಮಾಡಿಲ್ಲ. ನೀವು ನಮ್ದು ನಿಮ್ದು ಟ್ರಾನ್ಸಾಕ್ಷನ್ ಅಲ್ಲ. ನಿಮ್ಮ 180 ಎಕರೆ ನಮಗೂ ಬೇಡ. ವಿ ಡೋಂಟ್ ವಾಂಟ್. ಬನ್ನಿ, ನಿಮ್ಗೆ ಅನ್ಯಾಯ ಆದರೆ ಕಣ್ಣೊರೆಸುವ, ಇವರೇ ರಾಂಗ್, ಇವರೇ ಕಳ್ಳರು ಅಂತ ಪ್ರೂವ್ ಮಾಡಿ ಬನ್ನಿ. ಬನ್ನಿ, ಎಡಿಟ್ ಮಾಡೋದು ಬೇಡ, ನಿಮ್ಮ ಹತ್ರ ಅನ್ಎಡಿಟೆಡ್ ತನ್ನಿ. ಹಂಗೆ ಹಾಕುವ ತಹಸೀಲ್ದಾರ್ಗೆ ನಾನು RTI ಕೇಳಿ 6ನೇ ಇದು ಯಾವಾಗ 21/6/24 ಕೇಳಿರೋ ಅಂಥದ್ದು. ಇದುವರೆಗೂ ನನಗೆ ಇದು ಬಂದಿಲ್ಲ. ಇದ್ರ ಮೇಲೆ ನಾನು AC ಅವ್ರಿಗೂ ಕೇಳಿದ್ದೀನಿ RTI. ಅವರು ಏನು ಉತ್ತರ ಕೊಟ್ಟಿಲ್ಲ. ನನ್ನ LRF ಕೇಸ್ ಏನಾಯಿತು ಅನ್ನೋದ್ರ ಬಗ್ಗೆ ಇದುವರೆಗೂ ಉತ್ತರ ಇಲ್ಲ ಸರ್. ಸರ್, ತಾಲೂಕು ಆಫೀಸಲ್ಲಿ ನಾವು ಏನೇ ದಾಖಲೆಗಳನ್ನ ಕೇಳಿದ್ರು ಕೊಡೋದಿಲ್ಲ ಸರ್ ನಮಗೆ. ತಹಸೀಲ್ದಾರ್ ಆರ್ಡರ್ ಮಾಡಿಬಿಟ್ಟಿದ್ದಾರೆ, ಯಾವುದೇ ಥರ ಕಡಬನಹಳ್ಳಿ ಜಮೀನ್ದು ಯಾವುದೇ ದಾಖಲೆಗಳನ್ನೂ ಯಾರಿಗೂ ಕೊಡಕೂಡ್ದು. ಯಾಕೆಂದರೆ ಅವ್ರು ಮಾಡಿರೋ ಮೋಸ ಎಲ್ಲಿ ಬಯಲಾಗುತ್ತೆ ಅನ್ನೋದು ಅವ್ರಿಗೆ ಇದು. ಹಂಗಾದ್ರೆ ನಮಗೆ ಒಂದು ನಮ್ಮ ಇದ್ರ ಬಗ್ಗೆ ನಾವು ಒಂದು ದಾಖಲೆಗಳನ್ನ ಕೇಳಿದ್ರೆ ಪಡ್ಕೊಳ್ಳೋ ಅಷ್ಟು ಹಕ್ಕಿಲ್ವಾ ಸರ್ ನಮಗೆ? ನಿಮ್ಗೆ ಇನ್ನೂ ಆ ಧೈರ್ಯದಲ್ಲಿ ಇದ್ದೀರಾ ನೀವು? ದುಡ್ಡಿಲ್ಲದಿದ್ದರೆ ಬಡವರು ರೈತರು ನೀವು ಹಕ್ಕುಗಳನ್ನು ಪ್ರತಿಪಾದನೆ ಮಾಡಬಹುದು ಅನ್ನೋ ಧೈರ್ಯದಲ್ಲಿ ಇದ್ದೀರಾ ನೀವು? ಸರ್, ನಮ್ಮ ಆದ್ಮೇಲೆ ಇನ್ನೂ ನಿಮ್ಗೆ ಧೈರ್ಯ ಇದೆನಾ? ನಾನು ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟಿದ್ದೀನಿ ಸರ್. ನಮಗೆ ನಮ್ಮಂಥ ನೊಂದ ರೈತರಿಗೆ ಒಂದು ನ್ಯಾಯ ದೊರಕಿಸ್ಕೊಡ್ತೀರಾ? ಇದಕ್ಕೆ ಸಂಬಂಧಪಟ್ಟಂಥ ಏನು ಮಾನ್ಯ ಸಚಿವರು, ಅದರಲ್ಲೂ ಉಸ್ತುವಾರಿ ಸಚಿವರು ಕೂಡ ದಯಮಾಡಿ ಇದ್ರ ಬಗ್ಗೆ ಗಮನ ತಗೋಬೇಕು. ನಿಮ್ಮ ಜಿಲ್ಲೆಯಲ್ಲಿ ಈ ಥರ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ದಯವಿಟ್ಟು ಅವರು ಗಮನ ತಗೋಬೇಕು. ಹಾಗೆ ಅಲ್ಲ, ಈ ಸ್ಟೋರಿ ನಾವು TRPಗೆ ಮಾಡಿರೋದಲ್ಲ, ನಿಮ್ಮನ್ನು ತೋರಿಸ್ಬಿಟ್ಟು ಒಂದು ಅರ್ಧ ಗಂಟೆ ಸ್ಟೋರಿ ಮಾಡ. ವಿಲ್ ಟೇಕ್ ದಿಸ್ ಟು ಎಂಡ್. ಅದು ನೀವು ಕಳ್ಳರಿದ್ರು ಇರ್ಬೋದು, ಅವರು ಕಳ್ಳರಿದ್ರು ಇರ್ಬೋದು, ಯಾರಿದ್ರು. ಇದು ಸಕಲೇಶ್ಪುರದ ಎಲ್ರಿಗೆ ಒಂದು ನ್ಯಾಯ ಸಿಗುವಂತ ಸ್ಥಿತಿಯಲ್ಲಿ ಇರಬೇಕು. Yes, sir. ಇವತ್ತಿನ ಕಾಲ್ ಬರ್ತಾ ಇದೆ ಅಲ್ವಾ, ಒಂದಲ್ಲ, ನಾನೇನು ಹೇಳಿದೆ ಸ್ಟೋರಿ ಎತ್ತುವಾಗಲೇ, ಇದು ನಿಮ್ಗೊಬ್ರಿಗಾಗಿ ಸ್ಟೋರಿ ಅಲ್ಲ ಅಂತ ಹೇಳಿದೆ ನಾನು ನಿಮ್ಗೆ. ಇದು ಒಬ್ರಿಗಾಗಿ ಅಲ್ಲ. ಮಾನವ ಹಕ್ಕು ಎಲ್ಲಿದೆ ಸರ್? ಮಾನವ ಹಕ್ಕೂ ಇಲ್ಲ, ಪ್ರಾಣಿ ದಯಾ ಯಾವುದೂ ಇಲ್ಲ ಸರ್. ಮೂಕ ಪ್ರಾಣಿಗಳು
ಡಾರ್ಕ್. ದುಡ್ಡು ಮದ ಅನ್ನೋದು ಒಬ್ಬ ಮನುಷ್ಯನನ್ನ ಎಷ್ಟು ಅಹಂಕಾರಿಯನ್ನಾಗಿ ಮಾಡುತ್ತೆ ಅನ್ನೋದಕ್ಕೆ ಈ ಘಟನೆ ಬಹಳ ನೇರ ಸಾಕ್ಷಿ. ಅಧಿಕಾರಿಗಳು ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಹೇಳಿ ಮಾಡೋರು ಅಟ್ಲೀಸ್ಟ್ ದೇವ್ರು ಮೆಚ್ಚೋ ಕೆಲಸ ಆದರೂ ಮಾಡಬೇಕಲ್ಲ. ದೇವ್ರ ಕೆಲಸ ಅಂತೂ ಮಾಡೋದಕ್ಕಾಗಲ್ಲ ಅಂತ ಅನ್ಬಹುದು. ಆದರೆ ಅಟ್ಲೀಸ್ಟ್ ದೇವರು ಮೆಚ್ಚೋ ಕೆಲಸ ಮಾಡಬೇಕು. ಒಂದು ಹೆಣ್ಣು ಮಗು ಕಳೆದ 2-3 ತಿಂಗಳಿಂದ ಒಂದು ಮನೆ ಒಳಗಡೆ ಕೂಡ ಹಾಕಿದ್ದಾರೆ. ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ, ಮೆಡಿಕಲ್ಗೆ ಹೋಗೋದಕ್ಕಾಗಲ್ಲ. ಏನೋ ಒಂದು ಅರ್ಜೆಂಟಿಗೇನೋ ಬೇಕು ಅಂತಂದರೆ ಆ ಹೆಣ್ಣು ಮಗುಗೆ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆಯಿತು ಹೊರಗಡೆಯಿಂದ ಯಾರಾದರೂ ಕೊಡೋದಕ್ಕೆ ಸಾಧ್ಯನಾ ಅಂತಂದರೆ ಅದು ಆಗಲ್ಲ ಅಂತಂದರೆ ಆ ಹೆಣ್ಣು ಮಗು ಇವತ್ತು ಈ ಸಮಾಜದಲ್ಲಿ ಬದುಕುವ ಅರ್ಹತೆ ಕಳ್ಕೊಂಡ್ಬಿಟ್ಟಿದ್ದಾಳೆ ಅಂತಂದರೆ ಕಾನೂನೆಲ್ಲಿದೆ? ಯಾವ ಪೊಲೀಸ್ ಸ್ಟೇಷನ್ ಇದ್ದು ಏನು ಪ್ರಯೋಜನ? ಯಾವ ಮಹಿಳಾ ಆಯೋಗ ಇದ್ದು ಏನು ಪ್ರಯೋಜನ? ಎಲ್ಲ ಮಹಿಳಾ ಅಧಿಕಾರಿಗಳ ದಂಡೆ ಇದ್ದು ಏನು ಪ್ರಯೋಜನ? ಒಬ್ಬ ಮಹಿಳೆಯ ಒಬ್ಬ ಹೆಣ್ಣು ಮಗುವಿನ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅಂತಂದರೆ ನೀವೆಲ್ಲ ಇದ್ದು ಏನಕ್ಕೂ ಇಲ್ಲದೆ ಇರೋ ಹಾಗೆ. ಸ್ವತಃ ದೀಪಾ ಅವರ ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಗಿರೀಶ್ ಅವರ ಪತ್ನಿ ಕಳೆದ 3 ತಿಂಗಳಿಂದ ಮನೆಯಲ್ಲಿ ಬಂಧಿಯಾಗಿರೋರು. ಅವರೇ ಅವ್ರ ಕಷ್ಟವನ್ನು ಹೇಳ್ತಾರೆ. ನಮಸ್ಕಾರ ದೀಪಾ ಅವರೇ. ನಮಸ್ಕಾರ ಸರ್. 3 ತಿಂಗಳಿಂದ ನೀವು ಬಂಧಿಯಾಗಿದ್ದೀರಿ. ನಿಮ್ಮನ್ನು ಹೊರಗಡೆ ಬರಕ್ಕೆ ಬಿಡ್ತಾ ಇಲ್ಲ, ಒಳಗಡೆ ಹೋಗೋಕ್ಕೂ ಯಾರನ್ನೂ ಬಿಡ್ತಾ ಇಲ್ಲ ಅಂತ ನಾವು ಕೇಳ್ತಾ ಇದ್ದೀವಿ. ಏನು ಆಗ್ತಾ ಇದೆ? ಏನು ನಡೀತಿದೆ? ಏನಾಗ್ತಿದೆ ಅಲ್ಲಿ? ಏನಿಲ್ಲ ಸರ್, ಈಗ 1 ವಾರದಿಂದ 2 ವಾರ ಆಯ್ತು ಸರ್. ಹಸುಗಳನ್ನೂ ಒಳಗಡೆ ಕಟ್ಬೇಡಿ ಅಂತ ಹೇಳಿದ್ದಾರೆ. ನೀರನ್ನು ಕೊಟ್ಟಿಲ್ಲ, ನಮ್ಗೆ ಇನ್ನ ಕರೆಂಟೂ ಕೊಟ್ಟಿಲ್ಲ ನಮ್ಗೆ. ಮತ್ತೆ ಮಗ ಮಾತ್ರ ಸ್ಕೂಲ್ಗೆ ಆಗತ್ತಾ ಹೋಗ್ಬಿಟ್ಟು ಬರ್ತಾನೆ ಅಷ್ಟೇ. ನಾನು ಆಚೆ ಹೋದ್ರೆ ನೀವು ಒಳಗಡೆ ಎಂಟ್ರಿ ಇಲ್ಲ ಅಂತ ಹೇಳ್ತಾರೆ ನಮ್ಗೆ. ನಂದು ಹೆಲ್ತ್ ಬೇರೆ ಹುಷಾರಿಲ್ಲ, ನನ್ಗೆ ಹೆಲ್ತ್ ತುಂಬಾನೇ ಇದಾಗಿದೆ, ಇಶ್ಯೂಸ್ ಇದೆ ನನ್ಗೆ. ಹೊರಗಡೆ ಹೋಗ್ಬಿಟ್ಟು ನಾನು ಹೆಲ್ತ್ ಚೆಕಪ್ ಮಾಡಿಸ್ಕೊಂಡ್ ಬರ್ತೀನಿ ಅಂದ್ರೂ ಕೂಡ ಅದಕ್ಕೆ ನೀವು ಬರ್ಬೇಡಿ ಅದ್ರ ಮನೆ ಒಳಗಡೆ ಅಂತ ಹೇಳ್ತಾರೆ ಸರ್ ಅವರು ನಮ್ಮನ್ನ. ಅಂದ್ರೆ ನೀವು ಅಲ್ಲಿ ಬಿಟ್ಟು ಹೋಗ್ಬಿಟ್ರೆ ನಿಮ್ಮನ್ನ ಆಯ್ತು ಮತ್ತೆ ಒಳಗಡೆ ಹೋಗೋದಕ್ಕೆ ಬಿಡಲ್ಲ ಅನ್ನೋ ಪರಿಸ್ಥಿತಿ ಇದೆ. ಒಳಗಡೆ ಮತ್ತೆ ಬರೋದಕ್ಕೆ ಬಿಡೋದಿಲ್ಲ ನಿಮ್ಮನ್ನ ಅಂತ ಹೇಳ್ತಾರೆ. ಅಲ್ಲಮ್ಮ, ಒಂದು ಹೆಣ್ಮಗು ಕಷ್ಟ ಅಟ್ಲೀಸ್ಟ್ ಒಬ್ರು ಹೆಣ್ಮಗುಗೆ ಅರ್ಥ ಆಗುತ್ತೆ ಅಂತ ನಾವು ತಿಳ್ಕೊಂಡಿದೀವಿ. ಗಂಡಸರು ನಮ್ಗೇನೋ ಅರ್ಥ ಆಗಲ್ಲ, ನಮ್ಗೆ ಹೃದಯ ಕಟು ಹೃದಯಗಳು, ನಮಗೆ ಹೆಣ್ಮಕ್ಳು ಕಷ್ಟನೇ ಗೊತ್ತಾಗಲ್ಲ ಅಂತ. ನಿಮ್ಮ DC ಹೆಣ್ಮಗು, ನಿಮ್ಮ SP ಹೆಣ್ಮಗಳು, ಎಲ್ಲರೂ ಹೆಣ್ಮಗಳಿದ್ದು ನಿಮ್ಮ ಕಷ್ಟನ ಯಾರು ಅರ್ಥ ಮಾಡ್ಕೋತಿಲ್ಲ ಅಂತಂದ್ರೆ ಅವ್ರು ಅರ್ಥ ಮಾಡ್ಕೋತಿಲ್ಲ ಅನ್ನೋದು ಸತ್ಯನಾ ಅಥವಾ ನಿಮಗೆ ಕಷ್ಟನೇ ಇಲ್ಲ ಅನ್ಬೇಕಾ ನಾವು? ಏನಾದ್ರೂ ಒಂದು ತಗೊಬೇಕಂದ್ರೂ ಸರ್ ಅವರು ನಮ್ಗೆ ಎಲ್ಲ ಚೆಕ್ ಮಾಡಿ ಕಳಿಸ್ತಾರೆ ಸರ್. ಪ್ರತಿ ಒಂದು ಕೂಡ ತಿನ್ನೋದಿಂದ ಐಟಮ್ಸ್ ಇಂದನೂ ಚೆಕ್ ಮಾಡಿ ಕಳಿಸ್ತಾರೆ ಸರ್ ಅವ್ರು ನಮ್ಗೆ. ಅಲ್ಲ, ನೀವು ಸ್ವತಃ ಕುಡಿಯಕ್ಕೂ ಅಷ್ಟೇ, ನೀರ್ ಕುಡಿಯೋದು ಅಷ್ಟೇ ಇದ್ ಮಾಡ್ತಾರೆ. ಮತ್ತೆ ಆ ದನಗಳನ್ನ ಅಲ್ಲೇ ಹೋಗಿ ಕಟಾಕಿ ಅಲ್ಲೇ ಇದ್ ಮಾಡಿ ಅಲ್ಲೇ ಕುಡಿಸಿ ನೀರನ್ನ ಅಂತ ಹೇಳ್ತಾರೆ ನಮ್ಗೆನೆ. ನೀವು ಯಾವ ನೀರು ಕುಡಿತಿದ್ದೀರಿ? ಏನ್ ನೀರು ಕುಡಿತೀರಿ ನೀವು? ನಾವು ಕೆರೆ ನೀರ್ ಕುಡಿತಾ ಇದೀವಿ ಸರ್. ಕೆರೆ ನೀರಲ್ಲೇ ಇದ್ ಮಾಡ್ತಾ ಇರೋದು. ಕೆರೆ ನೀರನ್ನೇ ಫಿಲ್ಟರ್ ಮಾಡ್ಕೊಂಡು ಅಂದ್ರೆ ಬಟ್ಟೆನಲ್ಲಿ ಸೋಸ್ಕೊಂಡು ಕುಡಿತಾ ಇದೀವಿ. ದನಗಳಿಗೂ ಕರಗಳು ಈಗ್ಲೂ ಬೇಕಾದ್ರೆ ನಾನು ಲೈವ್ ಮಾಡಿ ತೋರಿಸ್ತೀನಿ, ಒಳಗಡೆನೆ ಕಟ್ಟಾಕಿದೀನಿ ಸರ್ ನಾನು. ಪಾಪ ಅವಕ್ ಮೇಯಕ್ಕೂ ಆಚೆನೂ ಬಿಡಬೇಡಿ ಅಂತ ನಮ್ಗೆ ದಬ್ಬಾಳಿಕೆ ಮಾಡಿದ್ದಾರೆ. ಬಿಟ್ರೆ ಸರಿ ಇರಲ್ಲ. ಹುಲ್ಲೂನು ಇಲ್ಲ ಸರ್, ಹುಲ್ಲೂನು ಇಲ್ಲ. ಬೇಕಾದ್ರೆ ನಾನು ಈಗ್ಲೇ ಲೈವ್ ವಿಡಿಯೋ ಮಾಡಿ ತೋರಿಸ್ತೀನಿ. ಹುಲ್ಲೂನು ಇಲ್ಲ. ಅಂದ್ರೆ ದನಗಳನ್ನ ಹೊರಗಡೆ ಮೇಯಕ್ ಬಿಡಂಗಿಲ್ಲ ಅಂತನಾ? ಮನೆಯಿಂದ ಹೊರಗಡೆ ಮೇಯಕ್ ಬಿಡಕ್ಕೆ ಅವ್ರು ಇಷ್ಟು ಬೌಂಡ್ರಿ ಕೊಟ್ಟಿದ್ದಾರೆ. ಇಷ್ಟು ಬೌಂಡ್ರಿಯಿಂದ ಆಚೆ ಹೋದ್ರೆ ದನಗಳನ್ನ ಎಲ್ಲಿಗೆ ಯಾವ ಕಡೆ ಸಾಗಿಸ್ತಾರೆ ಅಂತಾನೆ ನಮ್ಗೆ ಗೊತ್ತಾಗೋದಿಲ್ಲ ಸರ್. ಆ ತರ ಮಟ್ಟಕ್ಕೆ ಹೋಗಿದ್ದಾರೆ ಸರ್ ಅವರು. ಅವಿನಾಶು, ವಿನಯ್, ಅವರ ಬಂದಿರೋ ಬೌನ್ಸರ್ಸ್ಗಳು, ಲೇಡಿ ಬೌನ್ಸರ್ಸ್ಗಳು, ಇವರೆಲ್ಲರೂ ಬೆದರಿಕೆ ಆಗ್ತಾರೆ ನಮ್ಗೆ, ಎದುರಿಸ್ತಾರೆ ನಮ್ಮನ್ನ. ಏನಾದ್ರೂ ನಾವು ಮಾಡ್ಬಿಡ್ತೀವಿ ನಿಮ್ಗೆ, ದನ ಕರುಗಳಿಗೆ ಎಲ್ಲಂದ್ರು ಬಿಟ್ಟು ಓಡಿಸಿ ಅಂತ ಹೇಳ್ತಾರೆ ಸರ್. ಒಬ್ಬ ಸತೀಶ ಅಂತ ಹುಡುಗ ನಮ್ಮ ಮನೇಲಿ ದನಕರ ನೋಡ್ಕೊಳಕ್ಕೆ ಅಂತ ಇದ್ದಾನೆ, ಅವನ್ಗೆ ಹೇಳ್ತಾ ಇದ್ದಾರೆ. ಮೊನ್ನೆನ ಮತ್ತೇನೋ ಬೆದರಿಕೆ ಹಾಕಿದ್ದಾರೆ. ನಾವು ಏನೋ ಮೇವಿಲ್ದೇರ ಸೊಪ್ಪು, ಹಲಸಿನ ಸೊಪ್ಪು, ಬಾಳೆ ಕಂದುಗಳು, ಬಾಳೆ ಎಲೆ, ನಾವು ಇಲ್ಲಿ ಏನೋ ಬೆಳೆಸ್ಕೊಂಡಿರೋದನ್ನ ಸೊಪ್ಪು ಅವನ್ನೆಲ್ಲ ತಗೊಂಬಂದ್ ಹಾಕಿದೀವಿ ಸರ್. ಬೇಕಾದ್ರೆ ಅವನ್ ಈಗ್ಲೂ ಲೈವ್ ಅಲ್ಲಿ ಬೇಕಾದ್ರೆ ನಾನು ತೋರಿಸ್ತೀನಿ. ಈಗಲೇ ಲೈವ್ ಮಾಡಿ ಬೇಕಾದ್ರೆ ತೋರಿಸ್ತೀನಿ. ಈ ಅವಿನಾಶ್ ಅವ್ರು ಹೇಳ್ತಾರೆ, ನೀವು ಒಂದು ಆಡಿಯೋ ಮಾತಾಡಿರೋದಿತ್ತಲ್ಲ ಅಟ್ರಾಸಿಟಿ ಕೇಸ್ ಸಂಬಂಧಪಟ್ಟಂಗೆ, ಅವಿನಾಶ್ ನಿಮ್ ಜೊತೆ ಮಾತಾಡ್ತಾರಲ್ಲ, ಆ ಆಡಿಯೋ ನೀವು ಎಡಿಟ್ ಮಾಡಿದಿರಿ? ಅದನ್ನ ನಿಮ್ ಒರಿಜಿನಲ್ ಆಡಿಯೋ ಅಲ್ಲ, ನಿಮಗೆ ಬೇಕಾದ್ರೆ ಕಟ್ ಮಾಡ್ಕೊಂಡಿದ್ದೀರಿ? ಮಾಡಿಲ್ಲ ಸರ್. ಏನ್ ಮಾತುಕತೆ ಆಗುತ್ತೆ ಅಲ್ಲಿ? ಏನ್ ಮಾತಾಡ್ತಾರೆ? ಅವ್ರು ಏನ್ ಮಾತಾಡಿದಾರೋ ಅದ್ ಎಲ್ಲಾನು ಸತ್ಯನೇ. ಅವರು ನನ್ನನ್ನ ಅಟ್ರಾಸಿಟಿ ಕೇಸ್ಗೂ ಹಾಕ್ಸಿದ್ದಾರೆ ಸರ್. ಅವ್ರು ನನ್ನ ಹೆಸರು ಹಾಕ್ಸಿದ್ದಾರೆ. ನಾನು ಅಲ್ಲಿ ಇಲ್ವೇ ಇಲ್ಲ, ಆದ್ರೂ ನನ್ನ ಹೆಸರು ಹಾಕ್ಸಿದ್ದಾರೆ. ಅವರೇ ಒಪ್ಕೊಂಡಿದ್ದಾರೆ. ಹೌದು, ನಾನು ಬೇಕು ಅಂತಾನೆ ಮಾಡಿದೆ ಅಂತ ಒಪ್ಕೊಂಡಿದ್ದಾರೆ ಸರ್ ಅವರೇನೆ. ಬಟ್ ಅಲ್ಲ, ಅವಿನಾಶ್ ಹೇಳೋದು ನೀವು ಟ್ರೆಸ್ ಪಾಸರ್ಸ್, ನೀವು ಅಲ್ಲಿನ ಪೊಸೆಷನ್ ಅಲ್ಲೇ ಇರಲಿಲ್ಲ, ನೀವು ಬಂದು ಅಕ್ರಮವಾಗಿ ಸೇರಿರೋರು ಅಂತ ಹೇಳ್ತಾರೆ.
ಇಲ್ಲ ಸರ್, ಇಲ್ಲ ಸರ್. ನಾವು ಅವತ್ತಿಂದನೂ ಇವತ್ತವರೆಗೂ ಇಲ್ಲೇ ಇರೋದು ಸರ್. ನಾನು 17 ವರ್ಷ ಆಯ್ತು ಸರ್ ನನ್ನ ಮದುವೆ ಆಗಿ. ಈಗ ನಿಮ್ಮ ಮಗನ ಕಾಲೇನೋ ಗಾಯ ಆಗಿತ್ತು, ಮಗನ ಕಾಲೇನೋ ನೋವಾಗಿತ್ತು, ಮಗು ಹೇಗಿದೆ? ಮಗು ಆರಾಮಾದ್ರ? ಅವರ ಮೆಡಿಸಿನ್ಗೆ ಮಗು ಆರಾಮಾಗಿದೆ ಸರ್, ಆರಾಮಾಗಿದೆ. ಈಗ ಒಂದು ಇನ್ನೊಂದು 20 ಡೇಸ್ ಅಲ್ಲಿ ಅವನಿಗೂ ಎಕ್ಸಾಮ್ ನಡೀತಿದೆ. ಸೊ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಬರ್ತಾ ಇದ್ದಾನೆ ಸರ್. ಆ ಮಗು ಕೂಡ ಅಷ್ಟೇ, ಹೋಗೋದು ಬರೋದನ್ನ ಫೋಟೋಗೂ ತೆಕ್ಕೊಂತಾರೆ ಸರ್. ಕಳಿಸ್ತಾ ಇದೀವಿ ಅಂತ ಅನ್ಬಿಟ್ಟು ತೆಗೊಳ್ಳೋದು ಸರ್. ಅಲ್ಲೇ ಇರ್ತಾರ? ಅಲ್ಲಿ ಎನಿ ಟೈಮ್ ಗೇಟ್ ಹತ್ರ ಬೌನ್ಸರ್ಸ್ಗಳು ಇದ್ದೇ ಇರ್ತಾರೆ ಸರ್. ಈವನ್ ಲೇಡೀಸು ಇರ್ತಾರೆ, ಜೆಂಟ್ಸು ಇರ್ತಾರೆ ಸರ್. ಆ ಮಿಸ್ಟರ್ ವಿನಯ್ ಅನ್ನೋನು ಮ್ಯಾನೇಜರ್ ಇದಾರಲ್ಲ, ಅವರು ಇದ್ದೇ ಇರ್ತಾರೆ ಸರ್ ಅಲ್ಲಿ. ಮಗು ಭಯ ಪಡಲ್ವಾ ಹೊರಗಡೆ ಹೋಗೋದಕ್ಕೆ, ಹೊರಗಡೆ ಓಡಾಡೋದಕ್ಕೆ? ಏನ್ ಥ್ರೆಟ್ ಇದೆಯಾ? ಬಿಡಲ್ಲ ಸರ್, ಹೊರಗಡೆ ಹೋಗಕ್ ಬಿಡಲ್ಲ. ಒನ್ಲಿ ಸ್ಕೂಲ್ಗೆ ಮಾತ್ರ ಅಷ್ಟೇ ಸರ್, ಹೋಗೋದು ಬರೋದು ಅಷ್ಟೇ ಸರ್. ನನ್ಗೆ ಹೆಲ್ತ್ ಚೆಕಪ್ ಇದೆ. ನಾನು ನನ್ಗ ಹಸ್ಬೆಂಡ್ ನ ಕೇಳ್ಕೊಂತ ಇದೀನಿ, ನನ್ ಹೆಲ್ತ್ ಚೆಕಪ್ ಇದೆ, ಮಾಡಿಸ್ಬೇಕು. ಆದ್ರೂ ಕೂಡ ನಾನು ಆಚೆ ಕಾಲಿಟ್ರೆ ಮತ್ತೆ ಒಳಗಡೆ ಬಿಡಕ್ಕೆ ಅವರು ಪರ್ಮಿಷನ್ ಕೊಡಲ್ಲ ಅಂತೆ ಸರ್. ನೀವ್ ಇಲ್ಲಿಂದ ಹೋಗಿ, ಇದು ನಮ್ದಿದು, ನಾವು ಬಿಡಲ್ಲ ನಿಮ್ಮನ್ನ ಒಳಗಡೆ ಅಂತ ಹೇಳ್ತಾರೆ ಸರ್. ಅಡುಗೆ ಊಟಕ್ಕೆಲ್ಲ ಏನ್ ಮಾಡ್ತಿದ್ದೀರಮ್ಮ? ಅದೇ ಸರ್, ಒಬ್ಬ ಹುಡುಗನ ಇದ್ ಮಾಡ್ಕೊಂಡಿದೀವಿ. ಅವ್ರಿಗೊಂಚೂರು ಪರ್ಮಿಷನ್ ಕೊಟ್ಟಿದ್ದಾರೆ ಸರ್. ಅದನ್ನು ಆ ಹುಡ್ಗಂಗೂ ಚೆಕ್ ಮಾಡ್ತಾರೆ, ಏನ್ ತಗೊಂಡ್ಬರ್ತಾ ಇದೆಯಾ, ಏನು ಎತ್ತ ಅಂತ ಚೆಕ್ ಮಾಡ್ತಾರೆ ಸರ್. ಹೊರಗಡೆ ಹೋಗಕ್ಕೆ ಬರಕ್ಕೆ ಎಲ್ಲ ನೋಡ್ಕೊಂಡು ಚೆಕ್ ಮಾಡ್ತಾರೆ ಸರ್. ಏನೋ ಒಂದು ಅದು ಇದು ಒಂದ್ ಸ್ವಲ್ಪ ತರ್ಸ್ಕೊಳ್ಳೋದು, ತಿನ್ನೋದು ಸರ್, ಅಷ್ಟೇ ಸರ್. ನಾವು ನೀವೀಗ ಭಾರತದಲ್ಲಿ ಒಂದು ಮನೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀನಿ ಅಂತ ಆ ರೀತಿ ಬದುಕ್ತಿಲ್ಲ, ಎಲ್ಲೋ ಜೈಲಲ್ಲಿ ಇಲ್ಲ ಸರ್, ನನಗೆ ಸ್ವಾತಂತ್ರ್ಯನೇ ಇಲ್ಲ ಸರ್. ನಮ್ಮ ಮನೆ ನಮ್ದು, ನಾವು ಹೋಗಕ್ಕೆ ಬರಕ್ಕೆ ಅನ್ನೋದು ಏನು ಇದೆ ಇಲ್ಲ ಸರ್. ಸ್ವಾತಂತ್ರ್ಯನೇ ಇಲ್ಲ ಸರ್ ನಮ್ಗಿಲ್ಲಿ. ನಿಮ್ಮ ಯಜಮಾನ್ರನ್ನ ಭೇಟಿ ಮಾಡೋದಕ್ಕೆ ಹೆಂಗ್ ಭೇಟಿ ಆಗ್ತೀರಿ? ಯಾವಾಗ ಭೇಟಿ ಆಗ್ತೀರಿ? ಯಾವಾಗ ಲಾಸ್ಟ್? ಇಲ್ಲ ಸರ್, ನಾನು ಭೇಟಿನೇ ಆಗಿಲ್ಲ ಸರ್. ಎನ್ಲಿ ಫೋನ್ ಕಾಲ್ಸ್ ಮಾಡ್ತಾರೆ ಅಷ್ಟೇ ಸರ್, ಭೇಟಿನೂ ಇಲ್ಲ. ಯಾವಾಗ ಲಾಸ್ಟ್ ಫೇಸ್ ಟು ಫೇಸ್ ನೀವು ಮೀಟ್ ಆಗಿದ್ದು? ಅದೇ ಸರ್, ನಿಮ್ಮ ಟಿವಿ ಚಾನೆಲ್ಸ್ ಅವ್ರು ಬಂದು ತಗೊಂಡಿದ್ರಲ್ಲ, ಅದೇ ಲಾಸ್ಟ್ ಭೇಟಿ ಆಗಿರೋದು ಸರ್. ಅದು ಬಿಟ್ರೆ ಮತ್ತೆ ಭೇಟಿ ಆಗೇ ಇಲ್ಲ? ಇಲ್ಲ ಸರ್, ಹಾಗೆ ಇಲ್ಲ. ನನ್ನ ದೊಡ್ಡ ಮಗ ಅವನು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ ಸರ್. ಪಾಪ ಅವನು ಮನೆ ಒಳಗಡೆ ಪರ್ಮಿಷನ್ ಕೇಳ್ದೆ, ನಾನು ಇವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ ನನ್ನ ದೊಡ್ಡ ಮಗನ್ ಬಿಡಿ ಅಂತ. ಆದ್ರೆ ಇಲ್ಲ, ನಾನು ಬಿಡೋದಿಲ್ಲ ಅಂತಾನೆ ಹೇಳಿದ್ರು ಅವರು. ದೊಡ್ಡ ಮಗ ಎಲ್ಲಿದ್ದಾನೆ ಪಾಪ ಈಗ? ಅವನು JSS ಅಲ್ಲಿ ಹಾಸ್ಟೆಲ್ಗೆ ಹಾಕಿದೀವಿ ಸರ್, 10th ಸ್ಟ್ಯಾಂಡರ್ಡ್ ಸರ್. ಈಗ ಎಕ್ಸಾಮ್ ನಡೀತಾ ಇದೆ, ಅವನಲ್ಲಿದ್ದಾನೆ. ಸೊ ಟೋಟಲಿ ನರಕ ಯಾತನೆ ಅನುಭವಿಸ್ತಾ ಇದ್ದೀರಿ ಕಳೆದ 3 ತಿಂಗಳಿಂದ? ಹೌದು ಸರ್. ಈಗಲೂ ಕೂಡ ಅಷ್ಟೇ, ನೀವು ಏನಾದ್ರು ಪರ್ಮಿಷನ್ ಕೊಟ್ರೆ ನಾನು ಲೈವೇ ಮಾಡ್ತೀನಿ. ಬೇಕಾದ್ರೆ ನಾನು ಇರೋ ಪರಿಸ್ಥಿತಿ ಹೇಗಿದ್ದೀನಿ, ನೀರು ತುಂಬಿಸ್ಕೊಂಡಿರೋದು, ಕೆರೆಯಿಂದ ತಗೊಂಡ್ಬಂದಿರೋದು. ಅವ್ರಿಗೆ ದೀಪಾ ಅವರೇ, ನಿಮಗೆ ಒಂದು ಗೂಗಲ್ ಮೀಟ್ ಲಿಂಕ್ ಬರುತ್ತೆ, ಆ ಲಿಂಕ್ ಥ್ರೂ ನಮ್ಮನ್ನ ಲೈವ್ ಅಲ್ಲಿ ಜಾಯ್ನ್ ಆಗಿ ನೀವು, ಓಕೆನಾ? ನಮ್ಮ ಇನ್ಪುಟ್ ಟೀಮ್ ನಿಮಗೆ ಕೋಆರ್ಡಿನೇಟ್ ಮಾಡುತ್ತೆ. ಅವ್ರಿಗೆ ಗೂಗಲ್ ಮೀಟ್ ಅಲ್ಲಿ ಲೈವ್ಗೆ ಜಾಯ್ನ್ ಮಾಡಿಸಿ ಪ್ಲೀಸ್. ಅವ್ರ ಕಷ್ಟ ಹೇಳ್ಕೊಳ್ತಾ ಇರಬೇಕಾದ್ರೆ ಎಂಥವ್ರಿಗೆ ಅದು ಅಂತಃಕರಣ ಅಂತಿರೋರ್ಗೆ ಏನಾದರೂ ಅನಿಸುತ್ತೆ, ಮಗು ಮನಸ್ಸು ಮರಗುತ್ತೆ. ಹಿಂಗೆಲ್ಲ ಕಷ್ಟಪಡಬೇಕಾ ಭಾರತದ ಪ್ರಜಾಪ್ರಭುತ್ವದಲ್ಲಿ? ನಮ್ದೇನೋ ಪ್ರಜಾಪ್ರಭುತ್ವ ರಾಷ್ಟ್ರ, ನಮಗೆ ಸ್ವಾತಂತ್ರ್ಯ ಇದೆ, ನಮಗೆ ಪೊಲೀಸರಿದ್ದಾರೆ, ನಾವು 100 ಕಾಲ್ ಮಾಡಿದ್ರೆ ಪೊಲೀಸರು ಓಡೋಡ್ಕೊಂಡು ಬಂದು ನಮ್ಗೆ ರಕ್ಷಣೆ ಕೊಡ್ತಾರೆ, ಕಾನೂನು ಅಂತಿದೆ, ನ್ಯಾಯಾಲಯ ಅಂತಿದೆ, ನಮಗೆ ಅನ್ಯಾಯ ಆದರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನುವ ಕಲ್ಪನೆಗಳಿಂದ ನಾವು ದೂರ ಹೋಗಿಬಿಡಬೇಕು, ಅಥವಾ ಅಂಥ ಕಲ್ಪನೆ ಬಡವನ ಮನಸ್ಸಲ್ಲಿ ಸತ್ತೇ ಹೋಗಿಬಿಡಬೇಕು ಅನ್ನುವಷ್ಟರ ಮಟ್ಟಿಗೆ ಬ್ಯೂರೋಕ್ರಾಟ್ಸ್, ನೀವು ಅಧಿಕಾರಿಗಳೆಲ್ಲ ಇಷ್ಟು ಕೀಳು ಮಟ್ಟಕ್ಕಿಳಿದ್ರೆ ಎಲ್ಲಿದೆ ಈ ಸಮಾಜದ ಸ್ವಾಸ್ಥ್ಯ ಕಾಪಾಡುವ ವ್ಯವಸ್ಥೆ? ಎಲ್ಲಿದೆ ಸರ್ಕಾರ? ಎಲ್ಲಿದೆ ಪೊಲೀಸರು? ಇದ್ದು ಏನು ಪ್ರಯೋಜನ ಅನ್ನೋ ಪ್ರಶ್ನೆ ಬರುತ್ತೆ. ಒಬ್ಬ ಹೆಣ್ಣು ಮಗು ಇಷ್ಟೆಲ್ಲ ಕಷ್ಟ, ಒಂದು ಸಣ್ಣ ಮಗುನ ಇಟ್ಕೊಂಡು, ಮಗು ಕಾಲಕ್ಕೆ ಗಾಯ ಆಗಿದೆ, ಆ ಮಗುವಿಗೆ ಆಸ್ಪತ್ರೆಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅಂತಂದರೆ ಬ್ರಿಟಿಷರೇ ಬೆಸ್ಟ್ ಅಲ್ವೇನ್ರಿ? ಅಟ್ಲೀಸ್ಟ್ ಬ್ರಿಟಿಷರು ಇಂಥ ಸಂದರ್ಭದಲ್ಲಿ ಅಂತಃಕರಣ ತೋರಿಸ್ತಾ ಇದ್ರು, ಏನೋ ಅಟ್ಲೀಸ್ಟ್ ಮೆಡಿಸಿನ್ ಸಪ್ಲೈ ಆದರೂ ಮಾಡಿಕೊಡ್ತಾ ಇದ್ರು. ಬ್ರಿಟಿಷರಿಗಿಂತ ಕ್ರೌರ್ಯನ ಈ ಅವಿನಾಶ್ ಅವರದ್ದು ಮತ್ತು ಅವರ ಗ್ಯಾಂಗ್ದು. 109 ಎಕರೆ 1 ಕೋಟಿಗೆ ಖರೀದಿ ಮಾಡಿದ್ದೀನಿ ಅಂತ ನಾಚಿಕೆಗೆ ಬಿಟ್ಟವ್ರ ಥರ ಹೇಳ್ತಾರೆ. 1 ಕೋಟಿ ಖರೀದಿ ಮಾಡಿದ್ದೀವಿ, ಅದು ನಂದು ಅವ್ರದ್ದು ಡೀಲು, ನನಗೂ ಅವ್ರಿಗೂ ಬಿಟ್ಟಿದ್ದು, ನೀವ್ಯಾರ್ರೀ ಕೇಳೋಕ್ಕೆ ಅಂತ ಹೇಳ್ತಾರೆ. ನಿಮ್ಮ 1 ಕೋಟಿ, ನಿಮ್ಮ ಜಾಗ, ನಿಮ್ಮ ಕಾನೂನು ಮತ್ತೊಂದು ಮಗನಲ್ಲಿರಲಿ, ಅಟ್ಲೀಸ್ಟ್ ಒಂದು ಮಗು ಇದೆ, ನಿಮಗೂ ಒಬ್ಬರು ಮಗು ಇದ್ದಿದ್ರೆ, ನಿಮಗೂ ಒಂದು ಆ ಸಣ್ಣ ಪುಟ್ಟ ಕಂದಮ್ಮ ಇದ್ದಿದ್ರೆ, ಆ ಮಗು ಕಾಲಿಗಾಗಿರುವ ಗಾಯ ನಿಮ್ಮ ಎದೆಗೆ ಚುಚ್ಚುತ್ತಾ ಇರಲಿಲ್ವಾ, ಈಟ್ತಾ ಇರಲಿಲ್ವಾ ಅನ್ನೋ ಪ್ರಶ್ನೆ ಕೂಡ ನಿಮಗೆ ಕೇಳಬೇಕು. ಮನುಷ್ಯತ್ವನೇ ಇಲ್ಲದಿರುವ, ಮಾನವೀಯತೆ ಇಲ್ಲದಿರುವಂಥ, ಮೃಗದ ರೀತಿ ಇರುವಂಥ ಮನುಷ್ಯರಿಗೆ ಇದೆಲ್ಲ ಏನು ಕೇಳಿ ಏನು ಪ್ರಯೋಜನ? ಕಣ್ಣಾರೆ ಕಂಡವ್ರಿಗೆ ಮನಸ್ಸು ಕರಗಿಲ್ಲವಂತೆ, ನಾವು ಕೇಳಿದ ತಕ್ಷಣ ಏನು ಕರಗುತ್ತೆ? ಸರ್, ಮೇ ಬಿ ನಾವು ಫೈನಲ್ ಕೊನೆಯ ಹಂತದಲ್ಲಿದ್ದೀವಿ ಇವತ್ತಿನ ಈ ಕಾರ್ಯಕ್ರಮದ್ದು. ದಿಸ್ ಇಸ್ ಕೊನೆಯ ಹಂತ ಈ ಎಪಿಸೋಡ್ದಾಗಿರ್ಬೋದು, ಬಟ್ ನಾಟ್ ದಿಸ್ ಫಾರ್ ಫೈಟ್. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ಆ ತಾಯಿ ಹೇಳ್ತಾ ಇದ್ದಾರೆ, ನನ್ನ ಮಗು 10th ಸ್ಟ್ಯಾಂಡರ್ಡ್ ಇದೆ, ಒಂದು 10ನೇ ಕ್ಲಾಸ್ ಇರುವ ಮಗನಿಗೆ ತಾಯಿ
ಅಥವಾ ತಂದೆ ಕೂತ್ಕೊಂಡ್ಬಿಟ್ಟು ಮಗ ಎಕ್ಸಾಮ್ ಹಿಂಗೆ ಬರುತ್ತೆ ಹಿಂಗೆ ಮಾಡು ಅಂತ ಹೇಳ್ಬಿಟ್ಟು ಧೈರ್ಯ ತುಂಬುವಂಥ ಪೇರೆಂಟ್ಸ್ ಇರಬೇಕಾದ ಟೈಮಲ್ಲಿ ನಾನು ಕೇಳ್ಕೊಂಡೆ ಅವ್ರ ಹತ್ರ, ಆದರೂ ಕೂಡ ನನಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಅವರು. ಆ್ಯಂಡ್ ಯಾರು ಪರ್ಮಿಷನ್ ಕೊಡ್ತಾ ಇಲ್ಲ ಹೇಳಿ? ಎ ಲೀಗಲ್ ಟ್ಯಾಕ್ಸ್ ಪೇಯರ್ ಸಿಟಿಸನ್ ಆ್ಯಂಡ್ ಹೈಲಿ ಎಜುಕೇಟೆಡ್ ಇಂಗ್ಲಿಷ್ ಸ್ಪೀಕಿಂಗ್ ಲೀಗಲ್ ಟ್ಯಾಕ್ಸ್ ಪೇಯರ್ ಸಿಟಿಸನ್ ಈಸ್ ನಾಟ್ ಅಲವಿಂಗ್ ಆ ಮಗನನ್ನು ಒಳಗಡೆ ಬಿಡ್ತಾ ಇಲ್ಲ. ಯಾಕಂದರೆ ಇವರು ಹೊರಗಡೆ ಹೋದ್ಮೇಲೆ ಇವರನ್ನು ಬಾಗಿಲು ಹಾಕಿಬಿಟ್ರೆ ಅಲ್ಲಿಗೆ ಇವರ ಪ್ಲ್ಯಾನ್ ಏನಂದರೆ ಅಲ್ಲಿಗೆ ಓವರ್ 100% ನಮ್ಮ ಇದಕ್ಕೆ ಬರುತ್ತೆ. ಮತ್ತೇನು ಬೇಕು ಪೊಸಿಷನ್ ಬರುತ್ತೆ. ಮತ್ತೇನು ಬೇಕಂದರೆ ಕೋರ್ಟಲ್ಲಿ 10 ವರ್ಷ 20 ವರ್ಷ ನೋಡ್ಕೊಳ್ಳಿ, ನೀವೇ ಸೋತೋಗ್ತೀರಿ. ದಿಸ್ ಈಸ್ ವಾಟ್ ಮಿಸ್ಯೂಸಿಂಗ್ ಆಫ್ ಲಾ. ಅವ್ರು ಹೇಳ್ತಾರೆ, ನನ್ನ ಈಗಿನ ಪರಿಸ್ಥಿತಿ ನೋಡಿ, ನಾನು ವಿಡಿಯೋ ಕಾಲ್ ಮಾಡ್ತೀನಿ ಬೇಕಾದರೆ ನೀವು ನೋಡಿ ನನ್ನ ಈಗಿನ ಪರಿಸ್ಥಿತಿ. ನಾನು ಟಬ್ಬಲ್ಲಿ ನೀರಿಟ್ಕೊಂಡು ಬಾವಿ ನೀರಿಲ್ಲದೆ ನಾವೇ ತೋಡದಂಥ ಬಾವಿ, ನಾವೇ ಕಟ್ಟದಂಥ ಬಾವಿ, ನಾವೇ ಬೆಳೆದಂತಹ ಜಮೀನು ಇನ್ನೂ ಕೋರ್ಟಲ್ಲಿದೆ. ಆಯಿತು, ನಮ್ದಲ್ಲ ಅಂದರೆ ಇವತ್ತು ಅವರು ಏನು ಹೇಳ್ತಾ ಇಲ್ಲ. ಇಲ್ಲಿ ಕೂತ್ಕೊಂಡಿದ್ದಾರೆ ಮಿಸ್ಟರ್ ಗಿರೀಶ್ ಅವರು. ಅವ್ರು ಹೇಳ್ತಾರೆ, ಸರ್ LRF ಅಲ್ಲಿ ನಮ್ದಲ್ಲ, ನಿಮ್ಗೇನು ಇದರಲ್ಲಿ ಹಕ್ಕಿಲ್ಲ ಅಂದರೆ ನಾವು ಬಿಟ್ಕೊಟ್ಟು ಹೋಗ್ತೀವಿ, ನಮಗೆ ಬೇಡ, ಕಾನೂನಿನ ರೀತಿಯಲ್ಲಿ ನಮಗೆ ಬಂದರೆ ಮಾತ್ರ ನನಗೆ ಬೇಕು. ಅವರು ದೀಪ ಇಸ್ ಲೈವ್ ಸರ್. ಪ್ಲೀಸ್ ದೀಪ ಅವರೇ ನಮಸ್ಕಾರ. ಎಸ್, ನೀವೇ ಹೇಳ್ದ ಹಾಗೆ ನೀವೇ ಹೇಳಿದ್ರಿ ಲೈವ್ ಬರ್ತೀನಿ ಅಂತ. ಪ್ಲೀಸ್ ಫುಲ್ ಸ್ಕ್ರೀನ್ ತಗೊಳ್ಳಿ. ನೋಡಿ ಸರ್, ಇದು ಮನೆ. ನೀವೀಗ ಇಲ್ಲೇ ಇದ್ದೀರಾ, ಇಲ್ಲೇ ವಾಸ್ತು, ಇಲ್ಲಿಂದ ಹೊರಗಡೆ ಹೋಗಂಗಿಲ್ಲ. ನಿಮ್ಗೇನು ಬೌಂಡ್ರಿ ಏನು, ಯಾವುದೊಂದು ದಾಟಂಗಿಲ್ಲ ಅಂತ ನಿಮ್ಗೇನೋ ಆರ್ಡರ್ ಹೇಳಿದಾರೆ ಅಂತಂದ್ರಲ್ಲ? ಇದು ಇವ್ರು ನೀವೇ ಕಟ್ಟಿರೋ ಮನೆ? 40 ವರ್ಷ 14 ಎರಡನೇ ಮನೆ, ಇದು ಹಳೆ ಮನೆ. ಇನ್ನೊಂದು ಅವ್ರು ಹೇಳ್ತಾರೆ, ನೀವು 1987ರಲ್ಲೇ ಸ್ಟ್ರೆಸ್ ಪಾಸ್, 88 ನನ್ನ ಹತ್ರ ಎವಿಕ್ಷನ್ ಆರ್ಡರ್ ಇದೆ, 88ಅಲ್ಲೇ AC ಆರ್ಡರ್ ಮಾಡಿದ್ದಾರೆ. ಅದು ತಪ್ಪು ಮಾಹಿತಿ ಸರ್. 88 ಆರ್ಡರ್ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಹೇಳುತ್ತೆ, ವೆಂಕಟ್ ಶೆಟ್ಟಿ ಮತ್ತು ತಿರುಮಲ ಶೆಟ್ಟಿಗೆ ಭಾಗಶಃ ಸ್ಯಾಂಕ್ಷನ್ ಆಗುತ್ತೆ, ಮತ್ತು ಉಳಿಕೆ ಜಮೀನನ್ನು ಗೌರ್ಮೆಂಟ್ ತಗೊಳುತ್ತೆ ಸರ್. ಇಲ್ಲಿ ಅವ್ರಿಗೆ ಸ್ಪಷ್ಟವಾಗಿ ಒಂದು, ನಾನು ಯಾರು ನೋಡ್ತಾ ಇದ್ದಾರೆ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತೀನಿ, ಒಂದು ಸತಿ LRF ಕೇಸ್ಗೆ ಹೋದಾದ್ಮೇಲೆ ಅಲ್ಲಿ ಏನು ಓನರ್ ಇರ್ತಾರೆ ಅವ್ರಿಗೆ ಆಗಲ್ಲ ಸರ್. ಅದು ಇಟ್ ಈಸ್ ವೆಸ್ಟೆಡ್ ವಿತ್ ದಿ ಗೌರ್ಮೆಂಟ್. ಟ್ರಿಬ್ಯುನಲಲ್ಲಿ ಯಾರಿಗೆ ಇದಾಗುತ್ತೋ ಅವ್ರಿಗೆ ಅದು ಜಮೀನು ಆಗುತ್ತೆ. ಈ 88ನೇ ಇಸ್ವಿಲಿ ಏನು ಆಯಿತು, ಉಳಿಕೆ ಜಮೀನು ಅವ್ರಿಗೆ 1 ಇಂಚು ಆಗಲಿಲ್ಲ ಇನಾಮದಾರರಿಗೆ, ನಮ್ಮ ಬ್ರಾಹ್ಮಣರು ಅಂತ ಹೇಳೋದು. ನೋಡಿ ಮೇಡಮ್, ಇಲ್ಲಿ ಬಾಳೆದೆಲೆನ ನಾವು ಇದು ಮಾಡಿದೀವಿ ಹಸುಗಳಿಗೆ ಮೇಯಕ್ಕೆ. ಕಾಣಿಸ್ತಾ ಇದೆಯಾ? ಇಲ್ಲಿ ಕಾಣಿಸ್ತಾ ಇದೆ, ಹೇಳಿ ಅಮ್ಮ. ನಾವು ವರ್ಷಕ್ಕಾಗೋಷ್ಟು ಮೇವನ್ನ ಈಗ ಸಂಗ್ರಹ ಮಾಡ್ಕೋಬೇಕು ಸರ್. ನೋಡಿ ಹಸ, ನೋಡಿ ಹಸ ಕೊಟ್ಟಿಗೆನಲ್ಲೇ ಇದಾವೆ. ಅವುಗಳನ್ನು ಹೊರಗಡೆ ಬಿಡ್ಲಿಕ್ಕೆ ಇಲ್ವಮ್ಮ? ಇಲ್ಲ 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 ಸರ್, ನೋಡಿ ಕಟ್ಟಾಕಿದೆ. ಇನ್ನ ನನ್ನ ಆ ಕಡೆ ಅಲ್ಲಿ ಇದು ರೂಮ್ಗೆ ಹೋಗಿ ತೋರಿಸ್ತೀನಿ, 1 ನಿಮಿಷ ಸರ್. ಅಂದ್ರೆ ಹಸುಗಳನ್ನು ಹೊರಗಡೆ ಬಿಡುವಂಗಿಲ್ಲ. ಮನುಷ್ಯರಿಗೂ ಇಲ್ಲ, ಪ್ರಾಣಿಗಳಿಗೂ ಸ್ವತಂತ್ರ ಇಲ್ಲ. ಮೂಕ ಪ್ರಾಣಿಗಳು ಸರ್ ಅವು. ಪ್ರಕೃತಿ ಬೆಳೆದಿರೋ ಹಸಿರು ಹುಲ್ಲನ್ನು ತಿನ್ನೋದು. ನಾನು ತುಂಬಾ ಪ್ರೀತಿಯಿಂದ ಹಸುಗಳನ್ನ ಸಾಕ್ತೀನಿ ನಾನು. ದನದ ಕೊಟ್ಟಿಗೆ ನೋಡಿ ಸರ್, ಕಟ್ಟಾಕಿದೀವಿ. ನೀರಿಲ್ದಿರ ನೋಡಿ ಸರ್ ಎಷ್ಟು ಗಲೀಜಾಗಿದೆ. ನೋಡಿ ಸರ್, ಇಂಥ ವ್ಯವಸ್ಥೆಯಲ್ಲಿರುವ ನೀರಿಲ್ಲ ನೋಡಿ ಸರ್, ಟ್ಯಾಪಲ್ಲೂ ನೀರಿಲ್ಲ. ಅವರಿಗೆ ಅವ್ರು ಹೇಳ್ತಾರೆ ಸೇಲ್ ಡೀಡ್ ಅಲ್ಲಿ ಪೊಸೆಷನ್ ಯಾವಾಗ ಇದು 1 ವರ್ಷದಲ್ಲಿ ಕಟ್ಟಿದ ಮಿಸ್ಟರ್ ಲೀಗಲ್ ಸಿಟಿಜನ್. ಹಸಗೆ ಮೇವಾಕಕ್ಕೆ ಮೇವೆ ಎಲ್ಲ ಖಾಲಿ ಆಗಿದೆ ನೋಡಿ. ನೋಡಿ ಸರ್, ಹುಲ್ಲು ಕೂಡ ಇಲ್ಲ ಇಲ್ಲಿ. ಹುಲ್ಲು ತರ್ಸಕ್ಕೂ ಬಿಡ್ತಾ ಇಲ್ಲ ಅವರು. ಎಲ್ಲೋಯ್ತು ಸರ್ ಹ್ಯೂಮನ್ ರೈಟ್ಸ್, ಎಲ್ಲೋಯ್ತು ಪ್ರಾಣಿ ದಯಾ ಸಂಘ, ಎಲ್ಲೋಯ್ತು, ಎಲ್ಲಿ ಹೋಯ್ತು? ನಾವು ಎಲ್ಲಿದ್ದೀವಿ ಸರ್? ನಾವು ಇದು ಪಾಂಡ್, ಕೆರೆ, ಪ್ರಾಣಿಗಳು ಕುಡಿಯುವಂತ ಕೆರೆಯಲ್ಲಿ ನೀರನ್ನ ನಾವು ತಂದು ಕುಡಿತಾ ಇದೀವಿ ಸರ್. ಇದು 2025ನೇ ಇಲ್ಲಿ ಎಲ್ಲಾ ಕಡೆ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ. ನಾವೇನ್ ಪ್ರತಿಯೊಂದು ಮಾಡ್ತೀವೋ ಎಲ್ಲಾನು ಅಪ್ಡೇಟ್ ಆಗ್ತಾ ಇರುತ್ತೆ ಅವ್ರಿಗೆ. ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ, ಕ್ಯಾಮ್ರಾ ಕೂಡ ತೋರಿಸ್ತೀನಿ ನಿಮ್ಗೆ. ಅದು ಕೆರೆ ನೀರು ತೋಟಕ್ಕೆ ಇರಿಗೇಷನ್. ಸ್ಟ್ರೈಟ್ ಹೋದ್ರೆ ನಮ್ಮ ಹಳೆ ಮನೆ, ನಮ್ಮ ಅತ್ತೆ ಮಾವ ಕಟ್ಟಿಸಿರೋ ಮನೆ ಸಿಗುತ್ತೆ ನಮ್ಗೆ. ಅಲ್ಲಿ ಅವ್ರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಎಲ್ಲ ಇರೋದು. ಅಂದ್ರೆ ಈಗ ಸ್ಟ್ರೆಸ್ ಪಾಸ್ ಅವ್ರು ಮಾಡ್ಕೊಂಡಿರೋದು, ನೀವಲ್ಲ. ಅವ್ರು ಮಾಡ್ಕೊಂಡಿರೋದು ನೋಡಿ. ಅಲ್ಲಿ ಒಂದು ದೊಡ್ಡ ಮನೆ ಕಾಣ್ತೈತಲ್ಲ, ಅದು ನಮ್ಮ ಅತ್ತೆ ಮಾವ ಮನೆ. ನಮ್ಮ ಅತ್ತೆ ಮಾವ ಬದುಕಿರೋ ಮನೆ, ಕಟ್ಟಿರೋದ್ ಮನೆ ಅವರು. ಇಲ್ಲಿ ಹೋಗಿ ಅಮ್ಮ, ಹತ್ರ ಹೋಗಿ.
ಪ್ರತಿಯೊಂದೂ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದಾರೆ ಸರ್. ಕ್ಯಾಮ್ರಾದಿಂದ ಪ್ರತಿಯೊಂದು ವಾಚ್ ತೊಂದರೆ ಇಲ್ಲ, ಮಾಡ್ತಾರೆ. ಇವತ್ತಿಂದ ಅವರ ಕ್ಯಾಮ್ರಾ ಫಿಕ್ಸ್ ಮಾಡಲಿ, ತೊಂದರೆ ಇಲ್ಲ, ನೀವು ಹೋಗಿ. ಅದು 71ರಲ್ಲಿ ಕಟ್ಟಿರುವಂಥ ಮನೆ ಸರ್. ಸರ್ ನಾವು ಒಂದು 5 ಮಿನಿಟ್ಸ್ ಅಲ್ಲಿ ಬೇಕಾದ್ರೆ ಅಲ್ಲಿ ಮೇನ್ ಗೇಟ್ ಹತ್ರ ಹೋಗ್ತೀನಿ ಸರ್ ತೋರ್ಸಕ್ ನಿಮ್ಗೆ. ಇಲ್ಲ ತೊಂದರೆ ಇಲ್ಲ, ಮೇನ್ ಗೇಟ್ ನೋಡಿದೀವಿ ಬಿಡಿ, ಹಳೆ ಮನೆ, ಹಳೆ ಮನೆ. ಓಕೆ, ಆ ಮನೆಯಲ್ಲಿ ಅವ್ರು ಸೇರ್ಕೊಂಡಿದ್ದಾರೆ ಈಗ. ಹಾಂ ಸರ್. ಹೌದು. ಅದಕ್ಕೆ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತಗೊಳ್ಳೋದೇ ಇಲ್ಲ ಸರ್. ನಮ್ದು ಯಾವುದೇ ಥರ ಕಂಪ್ಲೇಂಟ್ ಇದುವರೆಗೂ 5 ಕಂಪ್ಲೇಂಟ್ ಏನೋ ಕೊಟ್ಟಿದೆ, ಯಾವ ಕಂಪ್ಲೇಂಟು ತಗೊಂಡಿಲ್ಲ. ಅಂದರೆ ನಾವು ಅವ್ರು ಹೇಳ್ದಾಗೆ ಟ್ಯಾಕ್ಸ್ ಪೇಯರ್ ಈಸ್ ದಿ ಸಿಟಿಸನ್, ನಾವು ರೈತರು ಸಿಟಿಸನ್ಸ್ ಅಲ್ಲ ಅವ್ರು ಹೇಳ್ದಾಗೆ. ಕಟ್ಟಾಯಿತು ಬಹುಶಃ. Yes. ಲಾಸ್ಟ್ 5 ಮಿನಿಟ್ಸ್ ಇದೆ ಸರ್. No, I told you, this is not the end, it's the beginning. ಅದು ಯಾರೇ ಆಗಲಿ, ಅವಿನಾಶ್ ಸತ್ಯ ಆದರೆ ಅವಿನಾಶ್ಗೆ ಸತ್ಯ ಸಿಗಬೇಕು, ಅಥವಾ ಇವರು ಸತ್ಯ ಆದರೆ ಇವರು. ಕಾನೂನು ಇಲ್ಲ, ಕಾನೂನು ನಿಷ್ಕ್ರಿಯವಾಗಿದೆ, ಅಥವಾ ಸಿಸ್ಟಮೇ ಇಲ್ಲ. ಬಡವರಿಗೆ ಅಥವಾ ಯಾರಿಗೂ ನ್ಯಾಯ ಸಿಗಲ್ಲ. ಲೀಗಲ್ ಇಲ್ಲೀಗಲ್ ಯಾರು ಮಾಡಿರೋದು, ಸಿಟಿಸನ್ಸ್ ಯಾರು, ಯಾವ ಜಾತಿಯವರಿಗೆ ನ್ಯಾಯ ಸಿಗಬೇಕು ಸಿಗಬಾರ್ದು, ಅದಕ್ಕೆಲ್ಲ ಒಂದು ಸಂವಿಧಾನ ಅಂತ ನಮ್ಮಲ್ಲಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಕೊಟ್ಟು ಇಷ್ಟರವರೆಗೆ ಕೆಲವು ಚೇಂಜಸ್ಗಳಾದ್ರೂ ಕೂಡ ಅದು ಸಂವಿಧಾನ ಹಂಗೆ ಇಟ್ಕೊಂಡು ಬಂದಿದ್ವಿ, ಅದರ ಅಡಿಯಲ್ಲೇ ಎಲ್ಲ ನಡೀತಾ ಇದೆ ಅಂತ. ಆದರೆ ನಡೀತಾ ಇದೆ, ಖಾಲಿ ಸಂವಿಧಾನದ ಹೆಸರು ಮಾತ್ರ ಹೇಳೋದಲ್ಲ ನಾವು, ಅದರ ಅಂಡರಲ್ಲೇ ಎಲ್ಲ ನಡೀತಾ ಇದೆ ಅಂತ ಆದರೆ ಗಿರೀಶ್ಗೂ ಮತ್ತು ಆ ತಾಯಿಗೂ ನ್ಯಾಯ ಸಿಗುತ್ತೆ ಹೋರಾಟಕ್ಕನ್ನೋ ಭರವಸೆ ಪವರ್ ಟಿವಿಗಿದೆ. ದಿಸ್ ಇಸ್ ಜಸ್ಟ್ ಎ ಬಿಗಿನಿಂಗ್. ತೋರಿಸಿದ್ದೀವಿ ಅಷ್ಟೇ. ಮಿಸ್ಟರ್ ಲೀಗಲ್ ಸಿಟಿಸನ್, ಮಿಸ್ಟರ್ ಅವಿನಾಶ್, ಈಗಲೂ ನಿಮ್ಗೊಂದು ಚಾನ್ಸ್ ಇದೆ. ನಿಮ್ಮ ಹತ್ರ ಇರುವ ಎವಿಕ್ಷನ್ ಆರ್ಡರ್, ನಿಮ್ಮದೇ ಲೆಟ್ರು, ಇದನ್ನು ಪವರ್ ಟಿವಿ ಏನಾದರೂ ಎಡಿಟೆಡ್ ಮಾಡಿದ ಅನ್ಎಡಿಟೆಡಾ ಅಂತ ನೋಡಿ. ನಿಮ್ಮದೇ ಸಿಗ್ನೇಚರ್ ಇರುವ ನೀವೇ ಬರೆದ ಲೆಟ್ರು, ನಾನು ಪೊಸೆಷನ್ ಇಲ್ಲ ಅಂತ ಬರೆದ ಲೆಟ್ರನ್ನು ನಮ್ಮ ಕೈಯಲ್ಲಿದೆ. ನಿಮ್ಮದೇ ಫೇಕ್ ಸೇಲ್ ಡೀಡ್, ಅಂದರೆ ಅದರಲ್ಲಿ ಸುಳ್ಳಾಗಿ ನಾವು ಪೊಸೆಷನಲ್ಲಿ ನಾವೇ ಇದ್ದೀವಿ ಅಂತ ಕ್ಲೈಮ್ ಮಾಡಿದ ನೀವೂ ಇದ್ದೀರಿ. ಲೀಗಲಾಗಿ ನನ್ನನ್ನು ಅದನ್ನೇ ಕ್ವಶನ್ ಮಾಡ್ತಾ ಇದ್ದೀರಿ. ಸೇಲ್ ಡೀಡಲ್ಲಿ ಹೋಗಿ 3ನೇ ಪೇಜಿಗೆ ಹೋಗಿ ಕ್ಲೌಸ್ ನಂಬರ್ ನೋಡಿ, ಪೊಸೆಷನ್ ಯಾರ ಹತ್ರ ಇದೆ ಅಂತ ನೋಡಿ ಅಂತ. ಆ ಪೊಸೆಷನ್ ಇಲ್ಲ ಇಲ್ಲಿ ಅಂತ ಸೇಲ್ ಡೀಡ್ ನಂತರ ನೀವೇ ಹಾಕ್ಕೊಂಡಿದ್ದೀರಿ. ದಿಸ್ ಈಸ್ ದ ವೇ ಎ ಟ್ಯಾಕ್ಸ್ ಪೇಯರ್, ಲೀಗಲ್ ಸಿಟಿಸನ್, ಹೌ ಯು ಮೇಡ್ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಅನ್ನೋದನ್ನು ತೋರಿಸ್ಕೊಡುತ್ತೆ. ಇದಕ್ಕೇನಾದರೂ ಪ್ರೂಫು, ಪುರಾವೆಗಳು, ಸಾಕ್ಷಿಗಳು ನಿಮ್ಮ ಹತ್ರ ಇದ್ದರೆ, ನಿಮಗೆ ಅನ್ಯಾಯ ಆಗಿದ್ದರೆ, ನಿಮ್ಮದೇ ಪವರ್ ಟಿವಿ ಕಣ್ಣೊರೆಸ್ಬೇಕಾದ್ರೆ ಬನ್ನಿ. ಖರ್ಚಿಪ್ಪು ನಮ್ಮದೇ, ನ್ಯಾಪ್ಕಿನು ನಮ್ಮದೇ, ಟಿ ವಿನೂ ನಮ್ಮದೇ. ಇಲ್ಲಿ ಕೂತ್ಕೊಂಡು ಅಳುವಷ್ಟು ನಿಮಗೆ ಚಾನ್ಸ್ ಕೊಡ್ತೀವಿ, ನಿಮ್ಮ ಕಣ್ಣೀರು ಒರೆಸ್ತೀವಿ. ಕ್ವಶನ್ ಮಾಡುವ, ಮಿಸ್ಟರ್ ಗಿರೀಶ್ಗೆ ಕ್ವಶನ್ ಮಾಡುವ, ಯಾರಪ್ಪ ಮೋಸ ಮಾಡಿಬಿಟ್ಟು ಯಾವ ಧೈರ್ಯದಲ್ಲಿ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ಯಾ ಅಂತ ನಿಮ್ಮ ಎದುರುಗಡೆ ಕ್ವಶನ್ ಮಾಡುವ. ಮೋಸ ಮಾಡಿ ಇನ್ನೊಬ್ಬರ ಜಾಗ ಹೊಡೆದಾಕ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡಿದ್ಯಾ ಅಂತಲೇ ಕ್ವಶನ್ ಮಾಡುವ. ನಾವು ಇಬ್ಬರು ಸೇರಿ ಕ್ವಶನ್ ಮಾಡೋ. ಮಿಸ್ಟರ್ ಅವಿನಾಶ್, ಎ ಲೀಗಲ್ ಸಿಟಿಸನ್ ಆಫ್ ಇಂಡಿಯಾ, ಟ್ಯಾಕ್ಸ್ ಪೇಯರ್, ಪ್ಲೀಸ್ ಕಮ್. ಪವರ್ ಟಿವಿ ನಿಮಗಾಗಿ ಸ್ಟುಡಿಯೋದಲ್ಲಿ ಕಾಯ್ತಾ ಇರುತ್ತೆ. ಬಂದರೆ ಇವತ್ತೇ 6 ಗಂಟೆಗೆ ಸಮಯ ಫಿಕ್ಸ್ ಮಾಡೋಣ, ಟೈಮ್ ಸ್ಲಾಟನ್ನು ಕ್ಯಾನ್ಸಲ್ ಮಾಡಿ ಅಂತಂದ್ರೂ ಕೂಡ ನಾವು ರೆಡಿ ಇದ್ದೀವಿ. ಬಟ್ ಒಟ್ಟಾರೆ ನ್ಯಾಯ ಸಿಗಬೇಕು. ಅಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗಬೇಕು, ಯಾರು ಅನ್ಯಾಯ ಮಾಡ್ತಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಕಾನೂನು ಅಂತೇನಿದೆಯಲ್ಲ ಅದರ ಮೇಲೆ ಅಟ್ಲೀಸ್ಟ್ ಈಗಲಾದರೂ ಒಬ್ಬ ಬಡವನು ನಂಬಿಕೆ ಕಳ್ಕೋಬಾರ್ದು. ಕಾನೂನು ನನ್ನ ಪರ ಇರುತ್ತೆ, ನನಗ್ಯಾರೋ ಮೋಸ ಮಾಡಿದ್ರೆ, ನನಗ್ಯಾರೋ ಅನ್ಯಾಯ ಮಾಡಿದ್ರೆ, ದುಡ್ಡಿನ ದೌಲತ್ತಿರೋನು ಯಾವನೋ ಬಂದು ನನಗೇನಾದರೂ ಮಾಡಿದ್ರೆ ನನಗೆ ಕಾನೂನಿದೆ, ನನ್ನ ಪೊಲೀಸರಿದ್ದಾರೆ, ನನ್ನನ್ನು ನಾನು ಕೋರ್ಟ್ ಕಾಯುತ್ತೆ ಅನ್ನುವಂಥ ವ್ಯವಸ್ಥೆ ಅಟ್ಲೀಸ್ಟ್ ಈಗಲಾದರೂ ಆ ಬಡವನ ಮನಸ್ಸಲ್ಲಿ ಹುಟ್ಟಬೇಕು ಅನ್ನೋದು ಆಶಯ. ಒನ್ಸ್ ಅಗೈನ್ ಇದು ಅಂತ್ಯ ಅಲ್ಲ, ಇಲ್ಲಿಂದನೇ ಆರಂಭ. ನೋಡೋಣ, ಅವಿನಾಶ್ ಅವರಿಗೆ ಮುಕ್ತ ಆಹ್ವಾನ ಕೊಟ್ಟಿದ್ದೀವಿ. ಪವರ್ ಟಿವಿ ಆಫೀಸ್ ಯಶವಂತಪುರ ಮತ್ತಿಕೆರೆಯಲ್ಲಿದೆ. ಬನ್ನಿ ಕೂತ್ಕೊಳ್ಳೋಣ, ಮಾತಾಡೋಣ.